ಈ ಸಭೆಗೆ ಹೊಸದಾಗಿ ನಾನು ಬಂದಿದ್ದೇನೆ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಲಾದ್ರು ಅಟ್ಲೀಸ್ಟ್ ಹೆಜ್ಜೆ ಮುಂದೆ ಬಂದಿದ್ದೀವಿ. ನಾವು ಬಿಜೆಪಿಯನ್ನ ದಲಿತ ವಿರೋಧಿ ಅನ್ನೋದಕ್ಕಿಂತ ಜಾಸ್ತಿ ನೀವು ನೋಡಿದಾಗ ಕಾಂಗ್ರೆಸ್ಸೇ ಅತಿ ದೊಡ್ಡ ದಲಿತ ವಿರೋಧಿ ನಮ್ಮ ರಾಜ್ಯದಲ್ಲಿ. ಮೀಸಲಾತಿಯನ್ನು ಯಾಕಂದ್ರೆ ಒಂದು 40-50 ವರ್ಷಗಳಲ್ಲಿ ನಮ್ಮ ಮೀಸಲಾತಿ ಮುಖಾಂತರ ಇಡೀ ದೇಶದಲ್ಲಿ ಒಂದು ಬುದ್ಧಿವಂತ ವರ್ಗ ಸೃಷ್ಟಿ ಆಯ್ತಲ್ಲ. ಆ ಬುದ್ಧಿವಂತ ವರ್ಗದಿಂದ ನಮ್ಮೆಲ್ಲರಿಗೂ ಗೊತ್ತಿದೆ, ಈ ದೇಶದಲ್ಲಿ ಒಂದು ಚಳುವಳಿನೇ ಶುರುವಾಯಿತು. ಕಾಂಶಿರಾಮ್ ಸಾಹೇಬ್ರ ಹೆಸರು, ಅವರ ನಾಯಕತ್ವದ ಚಳುವಳಿ ಶುರುವಾಯಿತು. ಆ ಚಳುವಳಿ ಗಟ್ಟಿ ಆಗ್ತಿದ್ದಂಗೆ ಕಾಂಗ್ರೆಸ್ಗೆ ಅರ್ಥ ಆಯ್ತು, ಇವ್ರನ್ನ ಈಗ ಬಿಟ್ಬಿಟ್ರೆ ಇವ್ರು ಇನ್ನೂ ವಿದ್ಯಾವಂತರಾದ್ರೆ ಇನ್ನೊಂದು ಸ್ವಲ್ಪ ಆಸ್ತಿ ಸೇರ್ಕೊಂಡ್ಬಿಟ್ರೆ ಇವ್ರ ಕೈಗೆ ನಮ್ಮ ಪಕ್ಷಗಳನ್ನ ಇಲ್ದಂಗೆ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ರಾಜಕೀಯವಾಗಿ ಹೆಂಗ್ ಮುಗಿಸೋದು? ಇವ್ರ ಶಕ್ತಿ, ಇವ್ರ ಹತ್ರ ಜಮೀನಿಲ್ಲ, ದುಡ್ಡಿಲ್ಲ, ಇವ್ರು ಇರೋದು ಒಂದು ಬರೀ ವಿದ್ಯೆ ಮತ್ತು ಉದ್ಯೋಗ. ಇದನ್ನ ಇಲ್ದಂಗೆ ಮಾಡ್ಬಿಡೋಣ ಅಂತೇಳಿ ಅಲ್ಲಿಂದ ತಂದಿದ್ದವರು LPG ಅಂತೆ. ಹಾಗಾಗಿ ಬಿಜೆಪಿ ಒಂದು ತಿಳ್ಕೊಳ್ಳಿ ನೀವು, ನಮ್ಗೆ ಎಷ್ಟು ಮೋಸ ಮಾಡಿದಾರೋ ಅದ್ರ 100 ಪಟ್ಟು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಇದು ನಮ್ಗೆ ಪ್ರಜ್ಞೆ ಇರ್ಬೇಕು ನಮಗೆ. ಯಾಕಂದ್ರೆ ನಾವು ಈಗ ಬಿಜೆಪಿ ಮೇಲೆ ಇರೋ ಸಿಟ್ಟಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡೋದಿದೆಯಲ್ಲ, ಇದಂತರ ಹೆಂಗೆ ಅಂದ್ರೆ ಇಬ್ಬರು ಕಳ್ಳರಿದ್ದಾಗ ಇನ್ನೊಬ್ಬನ ಕಳ್ಳನ ಸಿಟ್ಟು ಮೇಲೆ ಇನ್ನೊಬ್ಬನ ಕಳ್ಳನ ಜೊತೆ ಸೇರ್ಕೊಂಡಾಗುತ್ತೆ. ಸೊ ಇದು ಆಗ್ಬಾರ್ದು. ನಾವು ಯಾಕಂದ್ರೆ ನಾವು ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಸಾಮಾನ್ಯರಲ್ಲ, ಪ್ರಜ್ಞೆ ಇರತಕ್ಕಂಥವ್ರು. ಸ್ನೇಹಿತರೆ, ಇವತ್ತು ಬೆಂಗಳೂರಿನ ಮೌರ್ಯ ಹೋಟೆಲ್ನಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಒಂದು ನಿಮಿಷ ಸೈಲೆಂಟ್ ರಮೇಶ್ ಪ್ರಜ್ವಲ್, ಒಂದು ನಿಮಿಷ ಸೈಲೆಂಟ್. ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಒಂದು ನಾಯಕರುಗಳ ಸಭೆ. ಯಾಕಂತ ಹೇಳಿದ್ರೆ ಇದೇ ಆಗಸ್ಟ್ ತಿಂಗಳು 28ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂಥ ಒಂದು ಬೃಹತ್ವಾದಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅದರ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಮಾತಾಡಲಿಕ್ಕೆ ಮತ್ತು ನಮ್ಮ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಹೇಗೆ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆ ಕರೆದಿದ್ವಿ. ಅದಕ್ಕೆ ಸುಮಾರು ಒಂದು 70-80 ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಬಂದಿದ್ದರು. ಒಟ್ಟಾರೆ ಇಲ್ಲಿ ಎಲ್ಲರೂ ಕೂಡ ಈ ನಮ್ಮ ಸಂಘಟನೆಗೆ ಸಹಮತ ಕೊಟ್ಟು ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ದಲಿತರ ಪರ ಇದ್ದೀವಿ, ದಲಿತರ ಬದುಕನ್ನು ಹಸನುಗೊಳಿಸ್ತೀವಿ, ದಲಿತರ ಬದುಕನ್ನು ಉದ್ಧಾರ ಮಾಡ್ತೀವಿ, ಮತ್ತು ಅವರ ಇಡೀ ಭವಿಷ್ಯವನ್ನು ನಾವು ರೂಪಿಸ್ತೀವಿ ಅಂತ ಸುಳ್ಳು ಹೇಳಿ ದಲಿತರ ಮತವನ್ನು ಕದ್ದು ಅಧಿಕಾರಕ್ಕೆ ಬಂದಂಥ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಪಕ್ಷ ಮತ್ತು ತಮ್ಮ ಸರ್ಕಾರದ ಮುಖಾಂತರ ಇವತ್ತು ಯಾವ ದಲಿತರ ಓಟುಗಳನ್ನು ಕದ್ದರೋ ಇವತ್ತು ಅದೇ ದಲಿತರ ಹಣವನ್ನು ಕೂಡ ಕದಿಯುವಂಥ ಕೆಲಸವನ್ನು ಇವತ್ತು ನಮ್ಮ ಮಾನ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯವರು ಯಾವುದೇ ಲಜ್ಜೆ ಇಲ್ಲದೆ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ SC SP TSP ಹಣ ಇರ್ಬೋದು, ಹಾಗೆ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಹಾಗೆ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ ವಿಷಯ ಇರ್ಬೋದು, ಹಾಗೆ ಫಾರಿನ್ ಯೂನಿವರ್ಸಿಟಿಗಳ ಸ್ಕಾಲರ್ಶಿಪ್ ಇರ್ಬೋದು, ಬ್ಯಾಕ್ಲಾಗ್ ಹುದ್ದೆಗಳಿರ್ಬೋದು, ಪೌರಕಾರ್ಮಿಕರ ಕಾಯಮಾತಿ ಇರ್ಬೋದು. ಯಾಕಂದರೆ ಪೌರಕಾರ್ಮಿಕರನ್ನಂತೂ ಅವರ ಲಾಸ್ಟ್ ಸರ್ಕಾರದಲ್ಲಿ ಹೇಳ್ಬಿಟ್ಟಿದ್ರು, ನಾನು ಕಾಯಂ ಮಾಡ್ತಾ ಇದ್ದೀನಿ, ಇವತ್ತೇ ಕಾಯಂ ಅಂತ ಹೇಳ್ಬಿಟ್ರು. ಆದರೆ ಅವರು ಕಾಯಂ ಅಂತೇಳಿ ಆಲ್ಮೋಸ್ಟ್ 4-5 ವರ್ಷ ಆಯಿತು. ಇವತ್ತಿನವರೆಗೂ ಪೌರಕಾರ್ಮಿಕರು ಇಲ್ಲಿರ್ತಕ್ಕಂಥ BBMPಯ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳ ಕೆಳಗೆ ಒಂಥರ ನಲ್ದು ನಾಶ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಏನು ದಲಿತರ ಪರ ಕೊಟ್ಟಿರ್ತಕ್ಕಂಥ ಎಲ್ಲ ವಾಗ್ದಾನಗಳನ್ನು, ಭರವಸೆಗಳನ್ನು ಈಡೇರಿಸದೆ ಫೇಲ್ಯೂರ್ ಆಗಿದ್ದಾರೆ. ಒಂದು ಹೊಸ ಕಾನೂನುಗಳನ್ನು ಅಥವಾ ಹೊಸ ಪ್ರೋಗ್ರಾಮ್ಗಳನ್ನು ತರೋದಿರಲಿ, ಇರುವಂಥ ಕಾರ್ಯಕ್ರಮಗಳನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ. ಇವರು ಚುನಾವಣೆಗೋಸ್ಕರ ಓಟ್ ತಗೊಳ್ಳೋದಕ್ಕೆ ಏನು ಫ್ರೀಬಿಗಳನ್ನು ಒಂದು ಆಶ್ವಾಸನೆ ಕೊಟ್ಟರು. ನಾವೇನೋ ಆ ದುಡ್ಡು ಎಲ್ಲಿಂದ ತರ್ತಾರೆ ಅಂತ ಅಂದ್ಕೊಂಡ್ವಿ, ಆದರೆ ಇವರು ದಲಿತರ ದುಡ್ಡನ್ನೇ ಪಿಕ್ ಪಾಕೆಟ್ ಹೊಡಿತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಇವತ್ತು ಇವರು ಪಿಕ್ ಪಾಕೆಟ್ ಜೊತೆಗೆ ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತೂ ಅಟ್ರಾಸಿಟಿಗಳು, ದೌರ್ಜನ್ಯಗಳು ದಲಿತರ ಮೇಲೆ ಜಾಸ್ತಿ ಆಗ್ತಾ ಇದ್ದಾವೆ. ಇತ್ತೀಚೆಗೆ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಅವರ ಪಕ್ಷದ ಒಬ್ಬ ಕಾರ್ಯಕರ್ತನೇ ಒಬ್ಬ ದಲಿತನ ಕೈಯನ್ನು ಕಡಿದಿರೋದನ್ನು ನಾವು ನೋಡಿದ್ದೀವಿ. ಸೊ ಹೀಗಿರಬೇಕಾದ್ರೆ ನೀವು ಕಾಂಗ್ರೆಸ್ನವರು, ಸಿದ್ದರಾಮಯ್ಯವರು ಹೇಗೆ ದಲಿತರ ಪರ ಆಗ್ತೀರಿ? ಆದರೆ ಏನು ಪರಿಸ್ಥಿತಿ ಆಗಿದೆ, ಒಬ್ಬ ದಲಿತ ಅಧಿಕಾರಿನ ನಾವು ಪ್ರಶ್ನೆ ಮಾಡಕ್ ಹೋದ್ರೆ ಅದನ್ನ ಹೇಳ್ತಾನೆ, ನಾನು ನಿಮ್ಮವನೇ ಅಂತಾನೆ, ನಮ್ಮ ವಿರುದ್ಧ ಆದೇಶ ಮಾಡ್ತಾನೆ. ಈ ಕೋಲಾರದಲ್ಲಿ 4-5 ಆರ್ಡರ್ಗಳು ಮೊನ್ನೆ ಆಗಿದೆ, ರೀಸೆಂಟ್ ಆಗಿ. ಬೆಂಗಳೂರು ದಕ್ಷಿಣದಲ್ಲಿ ಆಗಿದೆ. ನಾನು IAC ಕೇಳಿದೆ, PTCL ಆಕ್ಟ್ಗೆ ಬರದಂತ ಆದೇಶ ಮಾಡಿದೆ. ನಾನು ನಿನ್ನೆ 2 ದಿನದಲ್ಲಿ ಒಂದು ಮೀಟಿಂಗಲ್ಲಿ DCಗೆ ಹೇಳಿದೆ, ನಾನು ಏನು ಮಾಡಲಿ, ನಾನು 4-5 ಸಾರಿ ACಗೆ ಹೇಳಿದ್ದೀನಿ, ಕ್ವಾಶಿ ಜುಡಿಷಿಯಲ್ ಇದೆ, ನೀವು ಅಪೀಲ್ ಹಾಕೊಳ್ಳಿ ಅಂತ. ಅಪೀಲ್ಗಳು ಹಾಕ್ಕೊತಾ ಇರ್ಬೋದು. ಈಗ ಮೊನ್ನೆ ಈ ಕಾಯ್ದೆ ಬಂದ ನಂತರ ಆನೇಕಲ್ ತಾಲೂಕಿನಲ್ಲೇ ಒಂದು ಆದೇಶ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಆಗಿದೆ. ಹಂಗಾಗಿ
ನನ್ನ ಅಭಿಪ್ರಾಯ ಏನಂದ್ರೆ, ಏನಾದರೂ ಈ ರಾಜ್ಯದಲ್ಲಿ ಏನು ಸ್ವಾರ್ಥತನ ಬಿಟ್ಟು ಸಮುದಾಯದ ಪೂರಕವಾಗಿ ಎಲ್ಲರೂ ಒಗ್ಗೂಡಿ, ಇಲ್ಲಿ ಪ್ರಾಮಾಣಿಕತೆನೇ ಬೇಕಾಗುತ್ತೆ. ಅನೇಕ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಸಾವಿರಾರು ಸಂಘಟನೆಗಳಿದೆ. ಆದರೆ ಗಟ್ಟಿತನವಾಗಿ ನಾನು 25-30 ವರ್ಷಕ್ಕೆ ಹೋದರೆ ಆವತ್ತಿನ ಸಂಘಟನೆಗೂ ಇವತ್ತಿನ ಸಂಘಟನೆಗೂ ಭಾಳ ವ್ಯತ್ಯಾಸ ಇದೆ.